ತುಮಕೂರಿನ ಹೆಸರಾಂತ ವಿ ಟೆಕ್ನೋ ಸೊಲ್ಯೂಷನ್ ವತಿಯಿಂದ ಚಾರ್ಟರ್ಡ್ ಅಕೌಂಟೆನ್ಸಿ ಮತ್ತು ಕಂಪನಿ ಸೆಕ್ರೆಟರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತಿದ್ದು, ಸಿಎ ಇಂಟರ್ಮೀಡಿಯೇಟ್ ಮತ್ತು ಸಿಎ ಫೌಂಡೇಶನ್ ಪರೀಕ್ಷೆಯಲ್ಲಿ 15 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ವಿದ್ಯಾವಾಹಿನಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು, ಕಂಪನಿ ಸೆಕ್ರೆಟರಿ ಪರೀಕ್ಷೆಯಲ್ಲಿ 35 ವಿದ್ಯಾರ್ಥಿಗಳು ಸಿಎಸ್ ಫೌಂಡೇಶನ್ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದ್ದಾರೆ. ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಲ್ಲಿ 85% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಈ ವಿಷಯ ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ. ಈ ಹಿಂದೆಯೇ ನಮ್ಮ ದಾಖಲೆಯನ್ನು ಮತ್ತೆ ನಾವೇ ಮುರಿದಿದ್ದೇವೆ. ಪ್ರತಿ ವರ್ಷ 130 ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುತ್ತಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಇದು ಉತ್ತಮವಾದ ಫಲಿತಾಂಶವಾಗಿದೆ. ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಈ ತರಬೇತಿಯಲ್ಲಿ ಪಾಲ್ಗೊಂಡಿದ್ದು, ಪ್ರಮುಖವಾಗಿ ನಮ್ಮ ವಿದ್ಯಾವಾಹಿನಿ ಮತ್ತು ವೈಸರಿ ಕಾಲೇಜಿನ 23 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ದೇಶದ ಪ್ರಧಾನಿ ತಿಳಿಸಿದಂತೆ ವಿಕಸಿತ ಭಾರತ ಆಸೆಯಂತೆ ಹೆಚ್ಚು ಕಾರ್ಪೊರೇಟ್ ಕಂಪನಿಗಳು, ಇಂಡಸ್ಟ್ರಿಯಲ್ ಕಂಪನಿಗಳು ಹಾಗೂ ಸರ್ವಿಸ್ ಸೆಂಟರ್ಗಳು ಬೆಳೆಯಬೇಕಿದೆ. ಸರ್ವಿಸ್ ಸೆಕ್ಟರ್ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಆದಲ್ಲಿ ಅವರಿಗೆ ಅವಶ್ಯಕವಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಹಾಗೂ ಕಂಪನಿ ಸೆಕ್ರೆಟರಿಗಳ ಅವಶ್ಯಕತೆ ಹೆಚ್ಚಿನದಾಗಿ ಇರುತ್ತದೆ. ಕಾರ್ಪೊರೇಟ್ ಲೀಡರ್ಶಿಪ್ ಮಾಡುವಂತಹ ಕೋರ್ಸ್ ಇದಾಗಿದೆ. ನಮ್ಮ ವಿದ್ಯಾರ್ಥಿಗಳು ಇಷ್ಟು ಫಲಿತಾಂಶ ನೀಡಿರುವುದು ನಮ್ಮ ಹೆಮ್ಮೆಯ ತರುವ ವಿಷಯವಾಗಿದೆ. ನಮ್ಮ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲೂ ಕೆಲಸ ಮಾಡುವಂತೆ ಆಗಲಿ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು ನಮಗೆ ವೆರಿ ಪ್ರೌಡ್ ಮೂಮೆಂಟ್. ವಿಟೆಕ್ ಸೊಲ್ಯೂಷನ್ಸಿಂದ ನಾವು ಚಾರ್ಟರ್ಡ್ ಅಕೌಂಟೆನ್ಸಿ ಮತ್ತು ಕಂಪನಿ ಸೆಕ್ರೆಟರಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಟ್ರೈನಿಂಗ್ಗಳನ್ನ ಕೊಡ್ತೀವಿ. ಇವತ್ತು ಸುಮಾರು 15 ವಿದ್ಯಾರ್ಥಿಗಳು CA ಇಂಟರ್ಮೀಡಿಯೇಟ್ ಮತ್ತು CA ಫೌಂಡೇಶನ್ ಎಕ್ಸಾಮಿನೇಷನ್ನ ಪಾಸಾಗಿದ್ದಾರೆ. ನಿನ್ನೆ ಬಂದ ರಿಸಲ್ಟ್ಸಲ್ಲಿ ಕಂಪನಿ ಸೆಕ್ರೆಟರಿನಲ್ಲಿ 35 ಜನ 35 ಸ್ಟೂಡೆಂಟ್ಸ್ ಹ್ಯಾವ್ ಕ್ಲಿಯರ್ಡ್ CS ಫೌಂಡೇಶನ್ ಎಕ್ಸಾಮಿನೇಷನ್. ಬರದ ಮಕ್ಕಳಲ್ಲಿ 85% ಮಕ್ಕಳು CS ಫೌಂಡೇಶನ್ ಎಕ್ಸಾಮಿನೇಷನ್ನ ಪಾಸಾಗಿದ್ದಾರೆ. ಸಮಥಿಂಗ್ ನಮಗೆ ಬಹಳ ಪ್ರೌಡ್ ಮೂಮೆಂಟ್ ಇದು. ಯಾಕೆಂದರೆ ಹಳೆಯ ನಮ್ಮ ರೆಕಾರ್ಡ್ನ ನಾವೇ ಬೀಟ್ ಮಾಡಿದ್ದೀವಿ. ವರ್ಷದಲ್ಲಿ ಸುಮಾರು 130 ವಿದ್ಯಾರ್ಥಿಗಳು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಪಾಸಾಗ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಎ ವಂಡರ್ಫುಲ್ ರಿಸಲ್ಟ್ ತುಮಕೂರು ಸಿಟಿನಲ್ಲಿ, ತುಮಕೂರು ಡಿಸ್ಟಿಕ್ಕಲ್ಲಿ. ಆ್ಯಂಡ್ ಎಲ್ಲ ಈ ವಿದ್ಯಾರ್ಥಿಗಳು ಎಲ್ಲ ಕಾಲೇಜುಗಳಿಂದ ಕೂಡ ಬಂದಿದ್ದಾರೆ. ಸೊ ಅದರಲ್ಲೂ ಕೂಡ ನಮ್ಮ ವಿದ್ಯಾವಾಹಿನಿ ಮತ್ತು ವೈಸಿರಿ ಕಾಲೇಜಿನ 23 ಮಕ್ಕಳು ದೇ ಹ್ಯಾವ್ ಕ್ಲಿಯರ್ ದಿಸ್ ಎಕ್ಸಾಮಿನೇಷನ್. ನಮ್ಮ ಪ್ರಧಾನಮಂತ್ರಿಯವರ ವಿಕಸಿತ ಭಾರತ್ ಏನು ಆಸೆ ಇದೆ, ಅದಕ್ಕೆ ಬಹಳಷ್ಟು ಇಂಡಸ್ಟ್ರೀಸ್ಗಳು ಎಸ್ಟಾಬ್ಲಿಷ್ ಆಗಬೇಕು, ಕಾರ್ಪೊರೇಟ್ ಕಂಪ್ನಿಗಳು ಬರಬೇಕು, ಸರ್ವಿಸ್ ಸೆಕ್ಟರ್ಸ್ಗಳು ಇಂಪ್ರೂವ್ ಆಗಬೇಕು. ಈ ಸರ್ವಿಸ್ ಸೆಕ್ಟರ್ಸ್ಗಳು ಮುಂದೆ ದಿನಗಳಲ್ಲಿ ಬಂದಾಗ ದೇ ರಿಕ್ವೈರ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತು ಕಂಪನಿ ಸೆಕ್ರೆಟರೀಸ್. ಈ ಕಾರ್ಪೊರೇಟ್ ಲೀಡರ್ಶಿಪ್ ಕೊಡುವಂತಹ ಇದೊಂದು ಟ್ರೈನಿಂಗ್ ಕಂಪ್ನಿ ಸೆಕ್ರೆಟರಿ ಏನಿದೆ, ಇದರಲ್ಲಿ ನಮ್ಮ ತುಮಕೂರಿನ ವಿದ್ಯಾರ್ಥಿಗಳು ಇಷ್ಟೊಂದು ರಿಸಲ್ಟ್ಸ್ ನಮಗೆ ತೊಗೊಂಬಂದಿರೋದು ಭಾಳ ಹೆಮ್ಮೆಯ ವಿಷಯ. ನಮಗೂ ಕೂಡ ಭಾಳ ಹೆಮ್ಮೆ ಇದೆ. ಈ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದಲ್ಲಿ ಚೀಫ್ ಫೈನಾನ್ಷಿಯಲ್ ಆಫೀಸರ್ಸ್ ಅಂತ ಹೇಳ್ತೀವಿ ಕಂಪ್ನಿಗಳಲ್ಲಿ, CFOಗಳು ಆಗ್ತಾರೆ ಮುಂದೆ ಬರೋ ದಿನಗಳಲ್ಲಿ 10-15 ವರ್ಷದಲ್ಲಿ, ವಿಚ್ ವಿ ಆರ್ ವೆರಿ ಪ್ರೌಡ್. ಅವರು ಬೆಂಗಳೂರು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಮುಂದೆ ಬರೋ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಇವತ್ತು ಅವ್ರಿಗೆಲ್ಲ ಅಭಿನಂದನೆಗಳನ್ನ ಹೇಳ್ತಾ, ಮುಂದೆ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ, ನಮ್ಮ ಪ್ರಧಾನಮಂತ್ರಿಯವರು ಏನು ಹೇಳಿದ್ದಾರೆ ವಿಕಸಿತ ಭಾರತ, ಇದರ ಕನಸು ನನಸಾಗಲಿಕ್ಕೆ ಇವತ್ತಿನ ಯುವಕರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ತಾ. ನನ್ನ ಹೆಸರು ನವಿತಾ. ಸೊ ನಾನು ಸೆಕೆಂಡ್ PU ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಬಂದಿದ್ದೀನಿ. ಸೊ ನಾನು ಓದಿದ್ದು ವಿದ್ಯಾನಿಧಿ PU ಕಾಲೇಜಲ್ಲಿ. ಇವಾಗ CA ಫೌಂಡೇಶನ್ ರಿಸಲ್ಟ್ಸ್ ಬಂದಿದೆ. ಐ ಹ್ಯಾವ್ ಸ್ಕೋರ್ 279. ಸೊ ನಾನು ಕೋಚಿಂಗ್ ತೊಗೊಂಡಿದ್ದು ವಿದ್ಯಾನಿಧಿಲಿನೇ. ಸೊ ಬೆಸ್ಟ್ ಫ್ಯಾಕಲ್ಟಿ ನಮಗೆ ಟೀಚ್ ಮಾಡಿದ್ರು. ಸೊ ತುಮಕೂರಲ್ಲಿ ಕೋಚಿಂಗ್ ಸಿಗೋದು ಸ್ವಲ್ಪ ಕಷ್ಟನೇ, ಬಟ್ ವಿದ್ಯಾನಿಧಿ ಹ್ಯಾಸ್ ಮೇಡ್ ಇಟ್ ಪಾಸಿಬಲ್. ಸೊ ವೀಕ್ಲಿ ಮಾಕ್ ಟೆಸ್ಟ್ ಇರ್ತಿತ್ತು ಆ್ಯಂಡ್ ತುಂಬ ಹೆಲ್ಪ್ ಮಾಡಿದ್ದಾರೆ, ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ ಇಷ್ಟು ಸ್ಕೋರ್ ಮಾಡೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹೋಲ್ ಮ್ಯಾನೇಜ್ಮೆಂಟ್ ಆಫ್ ವಿದ್ಯಾನಿಧಿ. ಸೊ ಥ್ಯಾಂಕ್ ಯು. ನನ್ನ ಹೆಸರು ಜಮುನಾ ಅಂತ. ನಾನು CA ಇಂಟರ್ಮೀಡಿಯೇಟ್ ಸೆಕೆಂಡ್ ಗ್ರೂಪ್ ಪಾಸ್ ಆಗಿದ್ದೀನಿ. ಫಸ್ಟ್ ಗ್ರೂಪಲ್ಲಿ ಅಕೌಂಟ್ಸ್ ಎಕ್ಸಾಮ್ಷನ್ ಬಂದಿದೆ. ಆ್ಯಂಡ್ ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ಎಫರ್ಟ್ಸ್ ಮತ್ತು ನನ್ನ ಇನ್ಸ್ಟಿಟ್ಯೂಟಿಂದ. ನಾನು CA ಫೌಂಡೇಶನ್ನ ಫಸ್ಟ್ ಅಟೆಂಪ್ಟಲ್ಲೇ ವಿಟೆಕ್ನೋದಲ್ಲೇ ಕೋಚಿಂಗ್ ತೊಗೊಂಡು ಪಾಸಾದೆ. ಆ್ಯಂಡ್ ನನ್ನ CA ಇಂಟರ್ಮೀಡಿಯೇಟ್ ಫಸ್ಟ್ ಅಟೆಂಪ್ಟ್ ನಾನು ಫೇಲ್ ಆದಾಗ ಪ್ರೇಮ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎವ್ರಿ ರಿವಿಷನ್ ಕ್ಲಾಸ್ ನನಗೆ ಅಟೆಂಡ್ ಮಾಡೋಕ್ಕೆ ಬಿಟ್ಟಿದ್ರು. ಎವ್ರಿ
ಫ್ಯಾಕಲ್ಟೀಸ್ ಮೆಟೀರಿಯಲ್ ಆಗಿರಲಿ, ಏನೇ ಸಪೋರ್ಟ್ ಬೇಕಿದ್ರೂ ನನಗೆ ಪ್ರೇಮ್ ಸರ್ ಸಪೋರ್ಟ್ ಮಾಡಿದ್ದಾರೆ. ಕನ್ಸಿಸ್ಟೆಂಟ್ ಎಫರ್ಟ್ಸ್ ನನ್ನ ಕಡೆಯಿಂದನೂ ಇತ್ತು. ಆ್ಯಂಡ್ ನಮ್ಮ ಇನ್ಸ್ಟಿಟ್ಯೂಟ್ ಅವರು ಅಷ್ಟೇ, ಯಾವತ್ತೂ ಇಲ್ಲ ಅಂತ ಹೇಳಿದರೆ, ಏನೇ ಹೆಲ್ಪ್ ಬೇಕಿದ್ರೂ ಕೇಳಿ, ಏನೇ ಸಹಾಯ ಬೇಕಿದ್ರೂ ಕೇಳಿ ಅಂತ ನಮಗೆ ಮುಂದೆ ಪುಷ್ ಮಾಡಿದ್ರು ಹೊರತು ನಿಮ್ಮ ಕೈಲಿ ಆಗಲ್ಲ ಅಂತ ಯಾವತ್ತೂ ಹಿಂದೆ ತಳ್ಳಿಲ್ಲ. ಆ್ಯಂಡ್ ಬಿಕಾಸ್ ಆಫ್ ಮೈ ಇನ್ಸ್ಟಿಟ್ಯೂಟ್ ಐ ಆಮ್ ಹಿಯರ್ ಟುಡೇ. ಐ ಹ್ಯಾವ್ ಪಾಸ್ CA ಇಂಟರ್ಮೀಡಿಯೇಟ್ ಸೆಕೆಂಡ್ ಗ್ರೂಪ್. ಥ್ಯಾಂಕ್ ಯು.